ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇವತ್ತು ನನ್ನ ಮಗನ ಬರ್ತಡೇ ಫ್ರೆಂಡ್ಸ್, ಹಾಗಾಗಿ ಗುಲಾಬ್ ಜಾಮೂನ್ ಮತ್ತು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಎಲ್ಲರೂ. ನೀವು ನೋಡಿ ಫ್ರೆಂಡ್ಸ್, ಇವನೇ ನನ್ನ ಮಗ. ಹಾಯ್ ಮಾಡೆಲ್ಲರಿಗೂ. ಇವನಿಗೆ ಎಲ್ಲರೂ ವಿಶ್ ಮಾಡಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಅಂದ್ಬಿಟ್ಟು. ಮತ್ತು ಇವಳು ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾಳೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತೋರ್ಸಮ್ಮ ಇಲ್ಲಿ. ಆಹಾ ಹಾ ಹಾ ಹಾ, ಸುಂದ್ರಿ. ಏನದು? ನಾಳೆ ನನ್ನ ಮಗನ ಟೆಸ್ಟ್ ಇರೋದ್ರಿಂದ ಓದ್ಕೊತಿದ್ದಾನೆ. ಇವಾಗ ಟೈಮು 5:30 ಆಗಿದೆ ಫ್ರೆಂಡ್ಸ್. ಬೇಗ ರೆಡಿ ಮಾಡ್ಕೊತೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಸಿಂಪಲಾಗೆ ಮಾಡ್ತೀವಿ. ಇವತ್ತು ನಾನ್ ವೆಜ್ ಮಾಡೋದಕ್ಕೆ ದತ್ತ ಜಯಂತಿ ಇದೆ, ಹುಣ್ಣಿಮೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಪಲಾವ್ ಮತ್ತು ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲಾವ್ ಮಾಡಬೇಕು. ನನಗೂ ಯಾಕೋ ಬೆಳಗ್ಗಿಂದ ಹುಷಾರಿಲ್ಲ, ಹಾಗಾಗಿ ಬೇಗ ಸ್ಟಾರ್ಟ್ ಮಾಡ್ಕೊಳ್ಲಿಲ್ಲ. ಇವಾಗ 5:45 ಆಯಿತು ಫ್ರೆಂಡ್ಸ್. ಇನ್ಮೇಲೆ ಎಲ್ಲ ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ಇನ್ನೊಂದು 50% ಬೆಂದುಬಿಟ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ. ಇಟ್ಟಿದ್ದೀನಿ ದಮ್ಗೆ. ಬಾದ್ರಿಂದ ಸಂಡೇನೇ ಬಂದಿದೆ ನನ್ನ ಮಗನ ಬರ್ತಡೇ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ತೊಗೊಂಬಂದಿದ್ದೆ. ದತ್ತ ಜಯಂತಿ ಮತ್ತು ಹುಣ್ಣಿಮೆ ಇರೋದ್ರಿಂದ ವೆಜಿಟೇಬಲ್ ಪಲಾವ್ ಮಾಡಿದೆ ಫ್ರೆಂಡ್ಸ್. ಮತ್ತು ಸಕ್ಕರೆ ಪಾಕವನ್ನು ಇಟ್ಟಿದ್ದೀನಿ ಮಾಡೋದಕ್ಕೆ, ಜಾಮೂನ್ ಮಾಡೋದಕ್ಕೆ. ಕಂಪ್ಲೀಟಾಗಿ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಗುಂಡು ಗುಂಡಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದುಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ರೆ ಜಾಮೂನ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸಕ್ಕರೆ ಪಾಕದಲ್ಲಿ ಹಾಕುವಾಗ ಉಂಡೆಗಳು ಬಿಸಿಯಾಗಿ ಇರಬೇಕು ಫ್ರೆಂಡ್ಸ್. ಸಕ್ಕರೆ ಪಾಕನೂ ಬಿಸಿಯಾಗಿರಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್. ಮತ್ತು ನೋಡಿ, ವೆಜಿಟೇಬಲ್ ಪಲಾವ್ ಕೂಡ ರೆಡಿ ಆಯಿತು. ಸಖತ್ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ವೆಜಿಟೇಬಲ್ ಪಲಾವ್ನೂ ರೆಡಿ ಆಯಿತು, ಜಾಮೂನು ರೆಡಿ ಆಯಿತು ಫ್ರೆಂಡ್ಸ್. ಮನೆಯಲ್ಲಿ ಬಲೂನ್ಸ್ ತೊಗೊಂಡು ಬಂದಿದ್ರು, ಅದರಿಂದ ಸಿಂಪಲಾಗಿ ಡೆಕೋರೇಷನ್ ಮಾಡಿದೆ. ನೋಡಿ, ಎಲ್ಲ ಮಕ್ಕಳು ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ. ಅಮ್ಮನ ಈ ರೀತಿ ರೆಡಿ ಮಾಡಿದ್ದೀನಿ. ಅಚ್ಚು ಕೂಡ ಈ ರೀತಿ ರೆಡಿಯಾಗಿದ್ದಾನೆ ಫ್ರೆಂಡ್ಸ್. ನಾನು ಕೂಡ ಸಿಂಪಲಾಗೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಹುಷಾರಿರಲಿಲ್ಲ. 5 ಗಂಟೆಗೆ ಎದ್ದು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಲಾವ್ಗಾಗಲಿ, ಜಾಮೂನ್ ಆಗಲಿ ಮತ್ತು ಈ ರೀತಿ ಡೆಕೋರೇಷನ್ ಆಗಲಿ. ಒಂಥರ ಗಂಟ್ಲಲ್ಲಿ ಇರಿಟೇಷನ್ ಮತ್ತು ಕೋಲ್ಡ್ ಆಗಿದೆ, ತಲೆನೋವು, ಹೇಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಆದ್ರೂ ನನ್ನ ಮಗನ ಬರ್ತಡೇ, ಪಾಪ ಅವನು ಬೇಜಾರು ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ಎದ್ದು ಈ ರೀತಿ ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ, ನಮ್ಮ ಮನೆಯಿಂದನೂ ಯಾರೂ ಬಂದಿಲ್ಲ, ಹಾಗಾಗಿ ಸಿಂಪಲಾಗೆ ಮಾಡಿ ಮುಗಿಸಿದ್ವಿ ಫ್ರೆಂಡ್ಸ್. ನೋಡಿ, ಅವಳು ಬರ್ತಡೇನೂ ಮಾಡಿರಲಿಲ್ವಲ್ಲ, ಅವ್ರ ಪಪ್ಪ ಇರಲಿಲ್ಲ ಅಂತ ಅಂದ್ಬಿಟ್ಟು, ಹಾಗಾಗಿ ಇಬ್ಬರನ್ನೂ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಪಲಾಗೆ ಮಾಡಿದ್ವಿ.
ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ಕೇಕು ಚಾಕ್ಲೇಟು ಮಿಕ್ಸ್ಚರ್ ಹಾಕ್ಕೊಟ್ವಿ. ಎಲ್ಲರೂ ತಿಂದರು. ತಿಂದಾದ್ಮೇಲೆ ಮತ್ತೆ ಅವರಿಗೆ ಪಲಾವು ಜಾಮೂನು ಎಲ್ಲ ಹಾಕ್ಕೊಟ್ವಿ ಫ್ರೆಂಡ್ಸ್. ಎಲ್ಲರೂ ತಿಂದರು. ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನನ್ನ ಮಗನಿಗೂ ಕೂಡ ಸಿಂಪಲಾಗೆ ಮಾಡಿದ್ರು ಬರ್ತಡೇ. ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಮತ್ತು ಎಲ್ಲರೂ ಹೋದ್ಮೇಲೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.